ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 2. BJP ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುತ್ತೆ. ಚುನಾವಣಾ ಆಯುಕ್ತರು BJPಯನ್ನು ವಿಜೇತರು ಅಂತ ಘೋಷಿಸ್ತಾರೆ. ಇದು ಸರಿಯಾ? ಬನ್ನಿ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಇದು ಶುರುವಿಂದ ಓದ್ತೀನಿ. ಕಳೆದ ಹಲವು ವರ್ಷಗಳಿಂದ ಭಾರತೀಯ ಪ್ರಜಾಪ್ರಭುತ್ವವನ್ನು ಹಂತ ಹಂತವಾಗಿ ಕೆಡವಲಾಗಿದೆ ಮತ್ತು ತೀವ್ರ ಹಾನಿ ಮಾಡಲಾಗಿದೆ. ಹಿಂದಿನ 2014ರಲ್ಲಿ BJP ಅಧಿಕಾರಕ್ಕೆ ಬಂದಾಗಿಂದ 12 ವರ್ಷಗಳಿಂದ ಇದು ತುಂಬ ನಡೀತಾ ಇದೆ. ಈ ಪ್ರಜಾಪ್ರಭುತ್ವದ ಕೊಲೆಯ SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ವಿಶೇಷ ತೀವ್ರ ಪರಿಷ್ಕರಣೆ ಎಂಬ ಘೋರ ಹಂತವನ್ನು ಈಗ ಕಾಣ್ತಾ ಇದ್ದೀವಿ. ಈ ಪತ್ರದಲ್ಲಿ, ಈ ಕಿರು ಪುಸ್ತಕದಲ್ಲಿ ನಾವು ವಿಶೇಷವಾಗಿ SIR ಅನ್ನು ಮತ್ತು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಇತ್ತೀಚಿನ ಮಾರಣಾಂತಿಕ ಹಲ್ಲೆಗಳನ್ನು ನೋಡೋಣ. BJP ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುತ್ತೆ ಮತ್ತು ಆ ಚುನಾವಣಾ ಆಯುಕ್ತರು BJP ಒಂದು ದೊಡ್ಡ ಸ್ಪರ್ಧಿಯಾಗಿರುವ ಚುನಾವಣೆಗಳನ್ನು ನಡೆಸ್ತಾರೆ. ಈ ರೀತಿಯಲ್ಲಿ ಮುಕ್ತ ಮತ್ತು ನ್ಯಾಯಯುತವಾದ ಚುನಾವಣೆಗಳನ್ನು ನಡೆಸೋದಕ್ಕೆ ಸಾಧ್ಯನೇ? ಇದರ ಹಿನ್ನೆಲೆ ಕೊಡ್ತೀನಿ. ಈಗ ಹೇಗೆ ಚುನಾವಣಾ ಆಯುಕ್ತರು ಹೇಗೆ ಆಯ್ಕೆ ಆಗ್ತಾರೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಇದು ಭಾರತದಲ್ಲಿ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯ ಬಗ್ಗೆ ಸಂಸತ್ತು ಕಾನೂನು ರೂಪಿಸಬೇಕು ಎಂದು ಭಾರತದ ಸಂವಿಧಾನ ಹೇಳುತ್ತದೆ. ಇನ್ನೂ ಅಂತಹ ಕಾನೂನು ಜಾರಿಯಾಗಿರದ ಕಾರಣ 1950ರಲ್ಲಿ, ಅಂದರೆ 75 ವರ್ಷದ ಹಿಂದೆ, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರನ್ನು ಅಂದಿನ ಪ್ರಧಾನಮಂತ್ರಿಗಳು ಆಯ್ಕೆ ಮಾಡಿದರು. ದುರದೃಷ್ಟವಶಾತ್ ಸಂಸತ್ತು ಅಗತ್ಯವಾದ ಕಾನೂನನ್ನು ರೂಪಿಸದೆ ದಶಕಗಳ ಕಾಲ ಇದೇ ಪದ್ಧತಿ ಮುಂದುವರೆದಿತ್ತು. ನೋಡಿ, ಇದು ಆ್ಯಕ್ಚುಲಿ 1950ಇಂದ ಇರೋ ಸಮಸ್ಯೆ. ಯಾವತ್ತೂ ಇದಕ್ಕೆ ಸರಿಯಾದ ಕಾನೂನು ಮಾಡಬೇಕಾಗಿತ್ತು, ಮಾಡಿಲ್ಲ. ಆವಾಗ ಅಧಿಕಾರದಲ್ಲಿದ್ದ ಆಡಳಿತಾರೂಢ ಪಕ್ಷಗಳು, ಸರ್ಕಾರಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. 2015ರಲ್ಲಿ ಈ ಅನ್ಯಾಯ ಪದ್ಧತಿಯ ವಿರುದ್ಧ ಇನ್ನೊಂದು ಪ್ರಶ್ನೆ ಬರುತ್ತೆ. 75 ವರ್ಷದಿಂದ ಯಾರೂ ಮಾಡಲಿಲ್ಲ ಅಂತಾರೆ, ಇವಾಗ ಯಾತಕ್ಕೆ ತಲೆ ಕೆಡಿಸ್ಕೊತಿದ್ದೀರಿ ಅಂಥೇಳಿ. ಇದರಲ್ಲಿ 75 ವರ್ಷದಿಂದ ಈ ಲೋಪ, ಒಂದು ದೋಷ ಇತ್ತು. ಅದನ್ನು ಯಾರ್ಯಾರು ಎಷ್ಟೆಷ್ಟು ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡ್ಕೋತಾ ಇದ್ರೋ ಗೊತ್ತಿಲ್ಲ ನಮಗೆ. ಯಾರಾದರೂ ಇದನ್ನು ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ಸಾಧ್ಯತೆ ಇತ್ತು. ಆದರೆ ಆವಾಗ ಯಾರ್ಯಾರು ಇದ್ರ ಬಗ್ಗೆ ಪ್ರಶ್ನೆಗಳು ಎತ್ತಿದ್ರು, ಅದು ಹೇಗೆ ಆದರೂ ಕೂಡ ಒಂದು ನಮ್ಮ ಪಾರ್ಲಿಮೆಂಟ್, ನಮ್ಮ ಲೋಕಸಭೆ ಇದ್ರ ಬಗ್ಗೆ ಕಾನೂನು ಯಾತಕ್ಕೆ ಮಾಡಲಿಲ್ಲ, ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಬಟ್ ಇದು ಸುಮಾರೊಂದು ನನಗೆ ಒಂದು 10-15 ವರ್ಷಗಳಿಂದ, 12-13 ವರ್ಷಗಳಿಂದ ನನಗೆ ಆವಾಗ ಹಿಂದಿನ ಟೈಮಲ್ಲಿ ನನಗೆ ಪೇಪರ್ಗಳಲ್ಲಿ ಓದ್ತಾ ಇದ್ದ ಜ್ಞಾಪಕ ಇದೆ. ಈ ಪ್ರಕ್ರಿಯೆ ಸರಿಗಿಲ್ಲ. ಭಾರತ ಸರ್ಕಾರ ಅಂದರೆ ಕಾರ್ಯಾಂಗ ಒಂದು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡೋದು, ಅದೇ ಚುನಾವಣಾ ಆಯುಕ್ತರು ಚುನಾವಣೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾ ಇದ್ರು. ಅಂದರೆ ಸಮಾಜದ ಬಗ್ಗೆ ಕಳಕಳಿ ಇರೋರು ಮಾತಾಡ್ತಾ ಇದ್ರು. 2015ರಲ್ಲಿ ಇವ್ರು ಜನ ಹೇಳ್ತಾ ಇದ್ರು ಕೂಡ ಯಾರೂ ಅಲ್ಲಿ ಆಡಳಿತಾರೂಢ ಪಕ್ಷಗಳು ಕಿವಿ ಕೊಡ್ತಾ ಇರಲಿಲ್ಲ. 2015ರಲ್ಲಿ ಈ ಅನ್ಯಾಯ ಪದ್ಧತಿಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಲಾಯಿತು. ಮಾರ್ಚ್ 23ರಲ್ಲಿ, ಅಂದರೆ ಇದು PIL ದಾಖಲಾಗಿ 8 ವರ್ಷ ಆದಮೇಲೆ ಅಂದಾಜಾಗಿ ಮಾರ್ಚ್ 23ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತು. ಸಂಸತ್ತು ಸೂಕ್ತ ಕಾನೂನನ್ನು ಮಾಡುವವರೆಗೆ ಭಾರತದ ಚುನಾವಣಾ ಆಯುಕ್ತರನ್ನು 3 ಜನ ಸದಸ್ಯರು ಒಂದು ಸಮಿತಿ ಆಯ್ಕೆ ಮಾಡಬೇಕಂತ ಹೇಳಿ, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಈ 3 ಜನ ಸದಸ್ಯರ ಇರೋ ಸಮಿತಿಯು ಆಯ್ಕೆ ಮಾಡಬೇಕು ಎಂದು ಆದೇಶ ಹೊರಡಿಸಿತು. ಇದು ತಾತ್ಕಾಲಿಕ ವ್ಯವಸ್ಥೆ. ಬಟ್ ನಿಜವಾಗಿ ಬೇಕಾಗಿರೋದು ಒಂದು ಸಂಸತ್ತು ಅದಕ್ಕೆ ಸೂಕ್ತವಾದ ಕಾನೂನು ಮಾಡಬೇಕಂತೇಳಿ. 2023 ತನಕ, ಸುಪ್ರೀಂ ಕೋರ್ಟ್ ಆದೇಶ ಬರೋ ತನಕ ಸಂಸತ್ತು ಇದ್ರ ಬಗ್ಗೆ ಏನು ಕಾನೂನು ಮಾಡಲಿಲ್ಲ. ಈ ಆದೇಶ ಬಂದ ಮೇಲೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಿಸೆಂಬರ್ 23ರಲ್ಲಿ ಅಂದಿನ BJP ಬಹುಮತದ ಭಾರತೀಯ ಸಂಸತ್ತು ಒಂದು ಕಾನೂನು ಮಾಡಿತು. ಅಂದರೆ ಡಿಸೆಂಬರ್ 23ರಲ್ಲಿ ಒಂದು ಕಾನೂನು ಮಾಡ್ತು. ಏನಪ್ಪ ಅಂತಂದರೆ,
ಅದರಲ್ಲಿ 3 ಜನ ಸದಸ್ಯರು ಇರ್ತಾರೆ. ಸಮಿತಿ ಇರುತ್ತೆ, 3 ಜನ ಸದಸ್ಯರ ಸಮಿತಿ. ಅವ್ರು ಯಾರಪ್ಪ 3 ಜನ ಸದಸ್ಯರು ಅಂತಂದರೆ ಪ್ರಧಾನಮಂತ್ರಿಗಳೇ ಸೂಚಿಸುವ ಇನ್ನೊಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರು ಅಂಥೇಳಿ. ಸೊ ಅಲ್ಲಿಗೆ ಪ್ರಧಾನಮಂತ್ರಿ ಏನು ಇಚ್ಛೆ ಪಡ್ತಾರೆ ಅವರೇ ಸೂಚಿಸುವ ಕ್ಯಾಬಿನೆಟ್ ಮಂತ್ರಿ ಕೂಡ ಅದಕ್ಕೆ ವಿರೋಧವಾಗಿ ಏನು ಮಾತಾಡೋದಿಲ್ಲ. ವಿರೋಧ ಪಕ್ಷದ ನಾಯಕ 1 ವೋಟು, ಇವರಿಬ್ಬರಿಗೆ 1 ವೋಟ್, 2 ವೋಟು ಇವರಿಬ್ಬರು ಸೇರಿ. ಸೊ ಹಾಗಾಗಿ ಪ್ರಧಾನಮಂತ್ರಿ ಏನು ಇಚ್ಛೆ ಮಾಡಿದ್ರೆ ಅದೇ ಆಗುತ್ತೆ. ಸೊ ಇದರ ಪರಿಣಾಮ ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳು ಆಯ್ಕೆ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನರ್ಸ್ನ, ಅಂದರೆ ಚುನಾವಣಾ ಆಯುಕ್ತರನ್ನು. ಇದ್ರದ್ದು ವಿಶೇಷ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಈ PIL ಹಾಕೋ ತನಕ ಪದ್ಧತಿ ಇದೇ ಥರ ಇತ್ತು. ಅಂದರೆ ಪ್ರಧಾನಮಂತ್ರಿ ಕಾರ್ಯಾಂಗ ಅಂದರೆ ಯೂನಿಯನ್ ಮಿನಿಸ್ಟ್ರಿ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡ್ತಾ ಇತ್ತು. ಆದರೆ ಈ PIL ಜನ ಇದ್ರ ಬಗ್ಗೆ ಮಾತಾಡಿದ ಮೇಲೂ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ಹಾಕಿದ ಮೇಲೂ, ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಒಂದು ಆದೇಶ ಹೊರಡಿಸಿದ ಮೇಲೂ, ಹೌದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟ್, ನಮ್ಮ ಒಕ್ಕೂಟ ಸರ್ಕಾರ ಅಂದರೆ ಪ್ರಧಾನಮಂತ್ರಿಗಳು ಆಯ್ಕೆ ಮಾಡೋದು ಚುನಾವಣಾ ಆಯುಕ್ತರನ್ನು ಸರಿಗಿಲ್ಲ, ಒಂದು ಸಮಿತಿ ಇರಬೇಕು, 3 ಜನ ಸಮಿತಿ ಇರಬೇಕು ಅಂತ ಮಾಡಿದ ಮೇಲೂ ಕೂಡ ಕಂಟ್ರೋಲ್ ಅವ್ರ ಕೈಲೇ ಇಟ್ಕೋಬೇಕು ಅಂತ ಹೇಳಿ ಈ ಥರ ಒಂದು ಕಾನೂನು ಮಾಡಿದಾರಲ್ಲ, ಇದು ತುಂಬ ವಿಷಾದಕರ. ಇದನ್ನು ಯಾರೂ ಇದು ತಪ್ಪು ಅಂತ ಹೇಳಕ್ಕೆ ಮೊದಲು ಸರಿ ಮಾಡ್ಕೋಬೇಕಾಗಿತ್ತು, ಹೌದು. ಬಟ್ ಇದು ಸರಿಗಿಲ್ಲಪ್ಪ, ಒಂದು ತಾತ್ಕಾಲಿಕವಾದ ಸರಿಯಾದ ಪ್ರಕ್ರಿಯೆ ಹೀಗಿರಲಿ, ಅದು ನೀವು ಒಂದು ಶಾಶ್ವತವಾದ ಒಂದು ಕಾನೂನು ತೊಗೊಂಬನ್ನಿ, ಸರಿಯಾದ ಅಂತ ಕಾನೂನು ತೊಗೊಂಬನ್ನಿ ಅಂತ ಹೇಳಿದ ಮೇಲೂ ಕೂಡ ಮತ್ತೆ ಅದೇ ಒಂದು ದುರಾಸೆಗೆ ಹೋಗಿದ್ದಾರಲ್ವ, ಕಂಟ್ರೋಲ್ ಅವ್ರ ಕೈಲೇ ಇಟ್ಕೋಬೇಕಂತ ಹೇಳಿ. ಅದು ತುಂಬ ತಪ್ಪಲ್ವಾ. ಸೊ ಚುನಾವಣಾ ಆಯುಕ್ತರ ಆಯ್ಕೆಯನ್ನು ಪ್ರಧಾನಮಂತ್ರಿಗಳು ಸೂಚಿಸುವ ಒಬ್ಬ ಕ್ಯಾಬಿನೆಟ್ ಸಚಿವ ಮತ್ತು ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡ 3 ಸದಸ್ಯರ ಸಮಿತಿ ಮಾಡಬೇಕೆಂದು ಕಾನೂನು ಬಂತು. ಮುಂದುವರೆದು ಈ 2023ರ ಕಾನೂನು ಈ ಚುನಾವಣಾ ಆಯುಕ್ತರಿಗೆ ಅವರ ಅಧಿಕೃತ ಕೆಲಸದ ಭಾಗವಾಗಿ ಅವರು ಏನೇ ಮಾಡಿದ್ರು ಅವ್ರ ಅಫಿಷಿಯಲ್ ಕೆಪಾಸಿಟಿ ಅಂತ ಹೇಳ್ಕೊಂಡು ಏನೇ ಮಾಡಿದ್ರು ಕೂಡ ಅಂತಹ ಕೃತ್ಯಗಳಿಗೆ ಅವರ ಜೀವನಾದ್ಯಂತ ಅವರಿಗೆ ಯಾವುದೇ ಜವಾಬ್ದಾರಿಯಿಂದ ಸಂಪೂರ್ಣ ರಕ್ಷಣೆ, ಟೋಟಲ್ ಇಮ್ಯುನಿಟಿ ನೀಡುತ್ತೆ. ಯಾವುದೇ ನ್ಯಾಯಾಲಯವೂ ಕೂಡ, ಸಿವಿಲ್ ಅಥವಾ ಕ್ರಿಮಿನಲ್ ನ್ಯಾಯಾಲಯ, ಸುಪ್ರೀಂ ಕೋರ್ಟು ಕೂಡ ಅವರ ಕೃತ್ಯಗಳ ಬಗ್ಗೆ ವಿಚಾರಣೆ ಕೂಡ ನಡೆಸೋ ಹಾಗಿಲ್ಲ. ಆ ರೀತಿ ಒಂದು ಅವ್ರಿಗೆ ರಕ್ಷಣೆ ಕೊಡುತ್ತೆ, ಟೋಟಲ್ ಇಮ್ಯುನಿಟಿ. ಅಪ್ಪ ನೀವು ಅಫಿಷಿಯಲ್ ಅಂತ ಹೇಳ್ಕೊಂಡು, ನಿಮ್ಮ ಅಧಿಕೃತ ಕೆಲಸ ಅಂತ ಹೇಳ್ಕೊಂಡು ನೀವು ಏನಾದರೂ ಮಾಡಿ, ಯಾವ ಕೋರ್ಟಲ್ಲಿ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ಯಾವ ಕೋರ್ಟ್ ಇದ್ರ ಬಗ್ಗೆ ಇದನ್ನು ವಿಚಾರಣೆಗೆ ತಗೊಳ್ಳೋ ಹಾಗೂ ಇಲ್ಲ. ಆ ರೀತಿ ಕಾನೂನು ಮಾಡಿದೆ. ತುಂಬ ತಪ್ಪಲ್ವಾ, ತುಂಬ ತಪ್ಪಲ್ವಾ ಇದು ಪ್ರಜಾಪ್ರಭುತ್ವಕ್ಕೆ ಎಂಥ ವಿರುದ್ಧ, ಯಾವ ರೀತಿ ವಿರುದ್ಧ ನೋಡಿ. ಸೊ 2014ರಿಂದ ಚುನಾವಣಾ ಆಯುಕ್ತರೆಲ್ಲರನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮೂಲಕ BJP ಪಕ್ಷವೇ ಆಯ್ಕೆ ಮಾಡಿದೆ. ಭಾರತೀಯ ಜನತಾ ಪಕ್ಷವು ಭಾರತದ ಎಲ್ಲ ಚುನಾವಣೆಗಳಲ್ಲಿ ಪ್ರಮುಖ ಸ್ಪರ್ಧಿಯಾಗಿದೆ. ಇದು ಭಾರತದ ಚುನಾವಣೆಗಳಲ್ಲಿರುವ ಬಹುದೊಡ್ಡ ಬಹಿರಂಗ ಲಜ್ಜೆಗೆಟ್ಟ ಹಿತಾಸಕ್ತಿ ಸಂಘರ್ಷ ಅಲ್ಲವೇ? ಇಸ್ ದಿಸ್ ನಾಟ್ ಎ ಮೇಜರ್ ಬ್ಲೇಟೆಂಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್? ತುಂಬ ದೊಡ್ಡ ಬಹಿರಂಗ ಲಜ್ಜೆಗೆಟ್ಟ ಹಿತಾಸಕ್ತಿ ಸಂಘರ್ಷ ಅಲ್ಲವೇ ಇದು? ನಾವು ಒಂದು ಉದಾಹರಣೆ ಕೊಡ್ತೀನಿ. ನೀವು ಊಹೆ ಮಾಡಿ, ಒಂದು ಹೈಕೋರ್ಟಲ್ಲಿ ಒಂದು ಕೇಸ್ ಇದೆ, ಒಂದು ಪ್ರಕರಣ ಇದೆ. ನೀವು ಅದಕ್ಕೆ ಪಾರ್ಟಿ ಎ, ನಿಮ್ಮ ಎದುರಾಳಿ ಪಾರ್ಟಿ ಬಿ, ಈ ಥರ ಭಾವಿಸ್ಕೊಳ್ಳಿ. ಎದುರಾಳಿ ಹೇಳ್ತಾರೆ, ನೀವು ಹೇಳ್ತಿದ್ದೀರಿ ಎದುರಾಳಿ ನಿಮಗೆ 5 ಕೋಟಿ ರೂಪಾಯಿ ಕೊಡಬೇಕಂಥೇಳಿ. ಎದುರಾಳಿ ಹೇಳ್ತಾರೆ, ಇಲ್ಲ ನೀವೇ 5 ಕೋಟಿ ರೂಪಾಯಿ ಅವರು ಕೊಡಬೇಕಂಥೇಳಿ. ಈ ಕೇಸ್ ತೀರ್ಮಾನ ಮಾಡೋದಕ್ಕೆ ನೀವು ಜಡ್ಜನ್ನು ನೇಮಕ ಮಾಡ್ತೀರಿ ಅಂತಂದರೆ ಒಪ್ಕೋತಾರ ನಿಮ್ಮ ಎದುರಾಳಿ? ಒಂದು ವೇಳೆ ನಿಮ್ಮ ಎದುರಾಳಿ ಜಡ್ಜನ್ನು ಇದಕ್ಕೆ ನೇಮಕ ಮಾಡ್ತಾರೆ ಈ ಕೇಸ್ ತೀರ್ಮಾನ ಮಾಡೋದಕ್ಕೆ ಅಂತಂದರೆ
ನೀವು ಒಪ್ಕೊಳ್ಳೋಕ್ಕಾಗತ್ತಾ? ಇದು ಹಿತಾಸಕ್ತಿ ಸಂಘರ್ಷ ಅಲ್ವಾ? ಸೊ ಅದು ತಪ್ಪಾಗತ್ತಲ್ವಾ? ಸೊ ಒಂದು ಪ್ರಶ್ನೆ ಬರುತ್ತೆ, ಹೌದ್ರಿ 5 ಕೋಟಿ ರೂಪಾಯಿ ನಾನು ಇನ್ನೊಬ್ರಿಗೆ ಕೊಡಬೇಕಾ ಅಥವಾ ಇನ್ನೊಬ್ರು ನನಗೆ ಕೊಡಬೇಕಾ ಅನ್ನೋ, ಅದಕ್ಕೆ ಜಡ್ಜಿನ ನ್ಯೂಟ್ರಲ್ ಆಗಿರಬೇಕು, ನಿಷ್ಪಕ್ಷಪಾತ ಜಡ್ಜ್ ಇರಬೇಕು, ಅದನ್ನು ನಾನು ನೇಮಕ ಮಾಡೋಕ್ಕಾಗಲ್ಲ, ನನ್ನ ಎದುರಾಳಿ ಕೂಡ ನೇಮಕ ಮಾಡೋಕ್ಕಾಗಲ್ಲ, ನಿಜಾನೇ ಹೇಳೋದು. ಆದರೆ ಈ ಪಾರ್ಲಿಮೆಂಟ್ನ ಆಯ್ಕೆ ಮಾಡೋದಕ್ಕೆ, ರಾಜ್ಯಗಳ ವಿಧಾನಸಭೆಗಳನ್ನು ಆಯ್ಕೆ ಮಾಡೋದಕ್ಕೆ, ಅಲ್ಲಿ ಸರ್ಕಾರಗಳನ್ನು ಆಯ್ಕೆ ಮಾಡೋದಕ್ಕೆ ಅದರಲ್ಲಿ ದುಡ್ಡೆಲ್ಲಿದೆ ಸ್ವಾಮಿ? ಅದರಲ್ಲಿ ಹಿತಾಸಕ್ತಿ ಸಂಘರ್ಷ ಎಲ್ಲಿ ಬಂತು ಅಂತ ನೀವು ಕೇಳ್ಬೋದು. ಅದರ ಬಗ್ಗೆ ಹೇಳ್ತೀನಿ ನೋಡಿ. ಚುನಾವಣೆಗಳು ವಿವಿಧ ರಾಜಕೀಯ ಪಕ್ಷಗಳು ಅಥವಾ ವ್ಯಕ್ತಿಗಳ ನಡುವಿನ ಸ್ಪರ್ಧೆಗಳಾಗಿವೆ. ಚುನಾವಣೆಗಳಲ್ಲಿ ಗೆದ್ದವರಿಗೆ ಏನು ಲಾಭ? ಓಕೆ, ಇದು ಲಾಭ ಇದೆ ನೋಡಿ. ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ಗೆದ್ದವರು 147 ಕೋಟಿ ಭಾರತೀಯರಲ್ಲಿ ಕೆಲವರನ್ನು ಅಥವಾ ಎಲ್ಲರನ್ನೂ ಕೂಡ ವಿವಿಧ ಪ್ರಮಾಣಗಳಲ್ಲಿ ನಿಯಂತ್ರಿಸುವ ಅಧಿಕಾರ ಪಡಿತಾರೆ. ಅವ್ರ ದೇಶಕ್ಕೆ ಇನ್ಚಾರ್ಜು, ಅವ್ರು ಮಾಡೋ ಕಾನೂನು, ಅವರು ಅದನ್ನು ಏನು ಅನುಷ್ಠಾನಕ್ಕೆ ತರ್ತಾರೆ, ಅದರಿಂದ ಎಲ್ಲ ಜನರು ಅದಕ್ಕೆ ಒಳಪಡಬೇಕಾಗತ್ತೆ. ಆಮೇಲೆ ಭಾರತದ ವಾರ್ಷಿಕ GDP, ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಪ್ರಸ್ತುತ ಸುಮಾರು 400 ಲಕ್ಷ ಕೋಟಿ ರೂಪಾಯಿಗಳು. 400 ಲಕ್ಷ ಅಲ್ಲ, 400 ಕೋಟಿ ಇಲ್ಲ, 400 ಲಕ್ಷ ಕೋಟಿ ರೂಪಾಯಿಗಳು. ಇದು 4 ಟ್ರಿಲಿಯನ್ US ನಮ್ಮ ಪ್ರಧಾನಮಂತ್ರಿಗಳು ಆಗಾಗ ಹೇಳ್ತಾನೆ ಇರ್ತಾರೆ, 4 ಟ್ರಿಲಿಯನ್ US, 5 ಟ್ರಿಲಿಯನ್ US ನಮ್ಮ ಆರ್ಥಿಕತೆ ಅಂತ ಹೇಳ್ತಾ ಇರ್ತಾರೆ, ಹೌದಾ? ದೇಶದ ಬಹಳಷ್ಟು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಮತ್ತು ಸರ್ಕಾರಗಳಲ್ಲಿ ಎಲ್ಲ ಮಟ್ಟಗಳಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಭ್ರಷ್ಟಾಚಾರ ಇದೆ ಎನ್ನುವುದು ಯಾರಿಗೂ ರಹಸ್ಯದ ವಿಷಯ ಏನಲ್ಲ. ಭ್ರಷ್ಟಾಚಾರ ಮೇಲಿಂದ ಕೆಳಗಿನ ತನಕ ಸರ್ಕಾರದಲ್ಲಿ, ರಾಜಕಾರಣಿಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಸರ್ವೇ ಸಾಮಾನ್ಯ. ಎಲ್ಲರೂ ಭ್ರಷ್ಟೆ ಅಂತ ಹೇಳೋದು ತಪ್ಪಾಗುತ್ತೆ. ಎಲ್ಲ ಪಾರ್ಟಿಗಳು ಭ್ರಷ್ಟ ಪಾರ್ಟಿಗಳು ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಬಹಳ ಸರ್ವೇ ಸಾಮಾನ್ಯ ಸಮಸ್ಯೆ ಇದು. ಭ್ರಷ್ಟಾಚಾರ ತುಂಬ ತುಳುಕಾಡ್ತಾ ಇದೆ. ಚುನಾವಣೆಗಳಲ್ಲಿ ಗೆದ್ದ ಅಪ್ರಾಮಾಣಿಕರು ಅಂತಹ ಭ್ರಷ್ಟಾಚಾರದ ಫಲವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಅದರಿಂದ ಲಾಭ ಪಡೆಯಲು ಸಶಕ್ತರಾಗುತ್ತಾರೆ. ಯಾರು ಗೆಲ್ತಾರೋ ಅವರೇ ತಾನೇ ಕಂಟ್ರೋಲ್ ಮಾಡೋದು. ಇವಾಗ ನೋಡಿ, ನಮ್ಮ ಒಕ್ಕೂಟ ಸರ್ಕಾರದಿಂದ ಇನ್ಕಮ್ ಟ್ಯಾಕ್ಸ್ ದಾಳಿ, ED ದಾಳಿ, ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ, CBI ದಾಳಿ, ಯಾರ ಮೇಲೆ ನಡೀತೆ ಅಂತ ಗೊತ್ತಿದೆ ನಿಮಗೆ. ಎಲ್ಲರಿಗೂ ಇದು ಬಹಿರಂಗ ವಿಷಯ. ವಿರೋಧ ಪಕ್ಷದವ್ರ ಮೇಲೆ ಬಹಳ ನಡೆಯುತ್ತೆ. ಯಾರು ಆಡಳಿತಾರೂಢ ಪಕ್ಷದ ವಿರುದ್ಧ, ಆಡಳಿತಾರೂಢ ಸರ್ಕಾರ ವಿರುದ್ಧ ಮಾತಾಡ್ತಾರೆ, ಅದನ್ನು ಅವ್ರ ಮೇಲೆ ನಡೆಯುತ್ತೆ. ಆಮೇಲೆ ಭ್ರಷ್ಟಾಚಾರಕ್ಕೆ ಎಲ್ಲ ಕಡೆ ಈ ಕಮಿಷನ್ ವ್ಯವಹಾರ ತುಂಬ ಇದೆ, ನಿಮ್ಗೆ ಗೊತ್ತಿದೆ. ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಆ ಭ್ರಷ್ಟಾಚಾರದ ಲಾಭ, ಅದರ ಫಲ ಪಡ್ಕೊಳ್ಳೋದಕ್ಕೆ ಇವ್ರಿಗೆ ಅವಕಾಶ ಆಗುತ್ತಲ್ಲ ಗೆದ್ದವ್ರಿಗೆ, ಅಪ್ರಾಮಾಣಿಕರಿಗೆ. ಪ್ರಾಮಾಣಿಕರಾದರೆ ಅವ್ರಿಗೆ ಇದು ದುಡ್ಡೇನು ಬೇಡ, ಅವ್ರು ಮಾಡದೇ ಇರ್ಬೋದು. ಸೊ ಲಾಭ ಇದೆ. ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಯದಿದ್ದಾಗ ಓಕೆ, ಅವ್ರಿಗೆ ಲಾಭ ಆದರೆ ನಷ್ಟ ಯಾರಿಗೆ? ನಾವು ಭಾರತದ ಪ್ರಜೆಗಳು, ವಿ ದಿ ಪೀಪಲ್ ಆಫ್ ಇಂಡಿಯಾ ಆರ್ ದಿ ರಿಯಲ್ ಲೂಸರ್ಸ್. ಭಾರತದ ಪ್ರಜೆಗಳು ನಾವು ನಿಜವಾದ ಸೋಲುವವರಾಗ್ತೀವಿ. ಸೋಲು ನಮಗಾಗುತ್ತೆ. ಯಾಕೆಂದರೆ ನಮ್ಮ ದುಡ್ಡು, ನಮಗೆ ಬೇಕಾಗಿರೋ ಸೌಲಭ್ಯಗಳು ಸಿಕ್ಕೋದಿಲ್ಲ. ಜನರ ದುಡ್ಡು, ಅಂದರೆ ಎಲ್ಲ ಜನರ ದುಡ್ಡು. ಸೊ ಸಾಮಾನ್ಯ ಜನರಿಗೆ ಬಹಳ ಸೋಲಾಗುತ್ತೆ, ಏಟಾಗುತ್ತೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ